ಡಿಸೈನರ್ ಬರಕ್ಕೆ ಹೇಳಿದ್ದೆ, ಬಂದಿದ್ದಾರೇನ್ರಿ? ಹಾಂ, ಬೆಳಗಿನ ಬಂದಿದ್ದಾರೆ ಸರ್. ಚೆಕ್ ಬುಕ್ ಇದೆ, ತಗೊಂಡು ಬರ್ರಿ. ಓಹ್, ಏನ್ರಿ ಬೇಡ್ರ ನಿಮ್ಮ ನಾಮ ಅಲ್ಸೋಗಿದೆ? ಆರಂಭದ ವಿಪರೀತ ಬಿಸಿಲು, ತಡೀಲಾರ ಸೆಕೆ, ಈ ಟೈಮಲ್ಲಿ ಮುಖ ತೊಳ್ಕೊಂಡು ಇನ್ನೊಂದು ಸತಿ ಹಚ್ಕೊಡ್ತೀನಿ. ಓ ರಮೇಶ್. ಓ ಸರ್, ಸಾರಿ ಸರ್, ಬಂದಿದ್ದೆ ಗೊತ್ತಾಗ. ನೋ ಇಶ್ಯೂ, ಬನ್ನಿ ಒಳಗೋಗೋಣ. ಥ್ಯಾಂಕ್ ಯು ಸರ್. ನೀವು ನಮ್ಮ ಕಂಪನಿಗೆ ಬಂದು ತುಂಬ ಖುಷಿ ಆಯಿತು, ತುಂಬ ಥ್ಯಾಂಕ್ಸ್. ಫಾಸ್ಟ್ ಲೈನ್ ಕಂಪ್ನಿ ಕಸ್ಟಮರ್ ಫ್ರೆಂಡ್ಲಿ ಅಂತ ಒಳ್ಳೆ ಟಾಕ್ ಇದೆ ಸರ್, ಅದಕ್ಕೆ ನಿಮ್ಮ ಆಫರ್ ಸಿಕ್ಕಿದ ತಕ್ಷಣ ಬಂದುಬಿಟ್ಟೆ. ಅಭಿಮಾನಿಗಳೇ ದೇವರು ಅಂತ ಅಣ್ಣವ್ರು ಹೇಳಿಲ್ವಾ, ಆ ಥರ ನಮ್ಮ ಕಸ್ಟಮರ್ಗಳೇ ನಮ್ಗೆ ದೇವರು. ಕಸ್ಟಮರ್ನ ತೃಪ್ತಿಪಡಿಸಿದ್ರೆ 80% ಗೆದ್ದಂಗೆ. ಏನು ಹೇಳ್ತೀರಾ ಭಟ್ರೆ? ಇಲ್ಲ ಅನ್ನೋಕ್ಕಾಗತ್ತೆಯೇ? ಇವ್ರಲ್ದೇ ನಮ್ಮ ಹೊಟ್ಟೆ ತುಂಬುತ್ತೆಯೇ? ಟೀ ಕಾಫಿ ಏನಾದರೂ ಬೇಕಿತ್ತಾ ಸರ್? ನನಗೇನು ಬೇಡ. ರಮೇಶ್, ನಿಮಗೆ? ಬೇಡ ಸರ್. ಅಂದಾಗೆ ಭಟ್ರೆ, ನಮ್ಮ ಕಂಪನಿಗೆ ಹೊಸ ಡಿಸೈನರ್ ಬರ್ತಾರಂತ ನಾನು ಹೇಳಿದ್ನಲ್ಲ, ಅವರೇ ಇವರು ರಮೇಶ್ ಅಂತ. ನಮಸ್ತೆ. ಇವ್ರು ಮಾಡಿರೋ ಡಿಸೈನು ಅನ್ಬಿಲೀವಬಲ್. ರಮೇಶ್, ಇವರು ನಮ್ಮ ಕಂಪನಿ ಕ್ಯಾಶಿಯರು ಶ್ಯಾಮ್ ಭಟ್ ಅಂತ. ಭಟ್ರೆ, ರಮೇಶ್ 6 ತಿಂಗಳ ಮಟ್ಟಕ್ಕೆ ನಮ್ಮ ಬ್ರಾಂಚಲ್ಲಿ ಇರ್ತಾರೆ, ಆಮೇಲೆ ಮೇನ್ ಬ್ರಾಂಚ್ಗೆ ನಾನು ಕರ್ಕೊಳ್ತೀನಿ. ಹುಡುಗರೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಕೆಲಸ. ಏನು ಗೊತ್ತಾ, ನಮ್ಗೆ ಇನ್ನು 6 ಮಂತ್ ರಿಸಲ್ಟ್ ಬೇಕು. ಈಗ 6 ತಿಂಗಳಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗಬೇಕು ವರ್ಕು. ಯಾಕೆಂದರೆ ನಾನು 6 ತಿಂಗಳು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಇಲ್ಲಾಂದರೆ ನಿಮಗೆ ಗೊತ್ತಲ್ಲ ಎಂದು ಏನು ಹೇಳಿ. ಬರೀ ಮೊಸರನ್ನ ತಿಂತಾ ಇದ್ದೀರಾ? ಹೋಟ್ಲಿಂದ ಬಜ್ಜಿ ಬೋಂಡ ಏನಾದ್ರು ತಂದು ಕೊಡ್ಲಾ? ಬೇಡ ಕಣ, ಆವಾಗಲೇ ಟೀ ಕುಡಿಯೋಣ ಅಂತ ಹೋಗಿದ್ದೆ. ನಮ್ಮ ಅಡುಗೆ ಭಟ್ರು 2 ದಿವಸ ರಜೆ ಹಾಕ್ಬಿಟ್ಟಿದ್ದಾರೆ. ಅವ್ರ ಕೈ ಅಡುಗೆನೇ ಹೋಗೋದು. ಯಾರೋ ಮಾಡಿದ್ ತಿಂದು ನಾನು ಯಾಕೆ ಪಾಪ ಕಟ್ಕೊಳ್ಳಿ? ಹಾಗಾದ್ರೆ ಉಪ್ಪಿನಕಾಯಿ? ನೀನು ಅನಿಸ್ತಿದ್ದು ಉಪ್ಪಿನಕಾಯಿ ಬೇಡವೋ? ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ನಾನೇನು ಮುಂಡ ಮುಚ್ಕೊಂಡು ಹೋಗಲ್ಲ. ಸಾಹೇಬ್ರ ಬಗ್ಗೆ ಏನಾದ್ರು ವಿಷಯ ತಿಳಿತೇನೋ? ಯಾವ ಪೈಕಿ ಅಂತೆ? ಇನ್ನೂ ಇಲ್ಲ ಸರ್, ಅದೇ ಎಂಕ್ವೈರಿಲೇ ಇದ್ದೀವಿ. ದಡ್ಡ ಮುಂಡೆ ಗಂಡ, ಅದೇನು ಅಷ್ಟು ಕಷ್ಟ ಏನೋ? ಹೆಸರಿನ ಹಿಂದೆ ಮುಂದೆ ಏನಿದೆ ಅಂತ ತಿಳ್ಕೊ. ಇಲ್ಲ ಅವರಪ್ಪ ಅವ್ರ ತಾತನ ಕುಲ್ ಕಸ್ಬು ಏನು ಅಂತ ತಿಳ್ಕೊಂಡ್ರೆ ಆಯ್ತಾ? ಇವಾಗ ನಾವಿಬ್ರು ಬ್ರಾಹ್ಮಣರು, ಜನ ಇಬ್ರು ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಒಂದೇ ಅಂತ ತಿಳ್ಕೊಂಡ್ರಾಗತ್ತೆಯೇ? ನಾನು ಹವ್ಯಾಕ, ನೀನೋ ತಿಥಿ ಮಾಡಿಸೋ ಬ್ರಾಹ್ಮಣ. ಒಂದೇ ಆಗಕ್ಕಾಗತ್ತೇನೋ ಹೇಳೋ? ಸತ್ಯ ಅಲ್ವೇನೋ? ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ ಭಟ್ರೆ. ಸರ್, ಇವತ್ತು ಸೋಮವಾರ ಪೂಜೆ ಮಾಡಬೇಕು, 20 ರೂಪಾಯಿ ಕೊಡಿ. ಏನು ಪೂಜೆ ಮಾಡ್ತೀರಪ್ಪ? ಅದೇ ಸರ್, ಶಿವನ ಪೂಜೆ. ಪ್ರತಿ ಸೋಮವಾರ ಎಲ್ಲರೂ ದುಡ್ಡು ಕೊಡಬೇಕು. ಹಂಗಿದ್ರೆ ಪ್ರತಿ ಸೋಮವಾರ ಶಿವನ್ ಕಲೆಕ್ಷನ್ ಅನ್ನು. ಹೌದು ಸರ್, ನಮ್ಮ ಕ್ಯಾಶಿಯರು ಖುದ್ದಾಗಿ ಅವರೇ ಪೂಜೆ ಮಾಡ್ತಾರೆ ಪ್ರತಿ ಸೋಮವಾರ, ಅದು ವಿತ್ ಪ್ರಾಪರ್ ಕಾಸ್ಟ್ಯೂಮ್. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ, ಓಂ ನಂಜುಂಡೇಶ್ವರಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ
ನೀಲಾಂಜನ ಸೋಮಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಾ ವಿಷ್ಣೀಶ್ವರಂ. ಓಂ ನಮೋ ನಾರಾಯಣ. ಸರ್ ಪೂಜೆ ಆಗ್ತದೆ, ಬೇಗ ಬನ್ನಿ. ನಿಮ್ಮ ಪೂಜೆ ನೀವು ನಡೆಸಿ, ನನ್ನ ಪೂಜೆ ನಾನು ನಡೆಸ್ತೀನಿ. ಮಹಾಮಂಗಳಾರತಿ ಆಗ್ತಿದೆ, ಎಲ್ಲರೂ ಬನ್ನಿ. ಓಂ ಓಂ ಶಿವಾಯ ನಮಃ, ಓಂ ಈಶ್ವರಾಯ ನಮಃ, ಓಂ ನಂಜುಂಡೇಶ್ವರಾಯ ನಮಃ, ಓಂ ನೀಲಕಂಠಾಯ ನಮಃ. ಯಾಕೋ ಸಾಹೇಬ್ರ ಪೂಜೆ ಬರಲ್ವಂತಾರೋ? ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ಪೀವನವ್ರೆ, ಹೇಳಿ ಸರ್. ಯಾಕಂತೆ ಸಾಹೇಬ್ರ ಪೂಜೆ ಬಂದಿಲ್ಲ? ನಿಮ್ಮ ಪೂಜೆ ನೀವು ಮಾಡ್ಕೊಳ್ಳಿ, ನಮ್ಮ ಪೂಜೆ ನಾವು ಮಾಡ್ಕೊತೀನಿ ಅಂದ್ರು ಸರ್. ಹಂಗಂದ್ರ ಇದೇನ್ರಿ ಈ ಡಿಸೈನು? ಒಳ್ಳೆ ನಮ್ಮ ತಾತನ ಕಾಲದ ಡಿಸೈನ್ ಥರ ಇದೆ. ಇವಾಗೆಲ್ಲ ಇಟಾಲಿಯನ್ ಮಾಡಿಲ್ಲ ಪಾಪ್ಯುಲರು, ಅದನ್ನು ಮಾಡಿದ್ರೆ ನಮ್ಮ ಕಂಪ್ನಿ ಉದ್ಧಾರ ಆಗೋದು. ಜನ ಚೇಂಜ್ ಕೇಳ್ತಾರೆ. ಮಿಸ್ಟರ್ ಶಾಂಬಟ್, ಇಲ್ಲಿ ಕೇಳ್ರಿ. ಇದೇನ್ರಿ ಇದು ಉದ್ದಾಡ್ತಾನ? ನಮ್ಮ ಮಾಲೀಕರು ಕೂಡ ನನ್ನನ್ನು ಈ ಕರೆಯೋದಿಲ್ಲ. ಕನಿಷ್ಠ ಪಕ್ಷ ನನ್ನ ವಯಸ್ಸಿಗಾದರೂ ಗೌರವ ಬೇಡವೆ? ಕೂಲ್ ಭಟ್ರೆ, ಕೂಲ್. ನೋಡಿ, ಗಾಂಧೀಜಿಯವ್ರಿಗಿನ್ನ ಅಂಬೇಡ್ಕರ್ ಅವರು 22 ವರ್ಷ ಚಿಕ್ಕವರು. ಆದರೂ ಗಾಂಧಿಯವ್ರನ್ನ ಮಿಸ್ಟರ್ ಗಾಂಧಿ ಅಂತ ಕರೀತಾ ಇದ್ರು. ಹಂಗಂತ ಗಾಂಧಿಯವ್ರು ಏನಾದ್ರು ಬೇಜಾರು ಮಾಡ್ಕೊಂಡ್ರಾ? ಆದರೂ ಇಲ್ಲ, ಗೀದ್ರೂ ಇಲ್ಲ. ಇನ್ನೂ ಇಟಲಿ ಜಪ ಮಾಡ್ತಾ ಇದ್ದೀರಲ್ಲ. ಇವಾಗೆಲ್ಲ ಇಂಟೀರಿಯರ್ ಮಾರ್ಕೆಟ್ ತುಂಬ ಬದಲಾಗಿದೆ. ಇವಾಗ ಸ್ಯಾಂಡಿನೇವಿಯನ್, ಜಪಾಂಡಿ, ಟ್ರೆಡಿಷ್ನಲ್, ಮೆಡಿಟೇರಿಯನ್, ಮಿಡ್ ಸೆಂಚುರಿ, ಬೌವಾಜು ಈ ಥರ ತುಂಬ ಫಾರ್ವರ್ಡ್ನಲ್ಲಿದ್ದಾವೆ. ಈಗ ನಾನು ಮಾಡಿರೋ ಈ ಡಿಸೈನು ಮಿನಿಮಲಿಸಮ್, ಮಿಡ್ ಸೆಂಚುರಿ, ಟ್ರೆಡಿಷ್ನಲ್ ಕೊಲಾಜು ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ, ಡೌಟೇ ಇಲ್ಲ. ನೀವೇ ಡಿಸೈಡ್ ಮಾಡಿಬಿಡಿ. ನಾನು ಅವತ್ತೇ ಹೇಳಿದ್ನಲ್ಲ, ಯಾರು ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡಬೇಕು. ಭಟ್ರೆ, ನನ್ನ ಹಿಸ್ಟ್ರಿ ಗೊತ್ತೇನ್ರಿ ನಿಮಗೆ? ಕರ್ನಾಟಕದಲ್ಲೇ ವೀಣೆ ತಯಾರಿಸೋ ಏಕೈಕ ಊರು ಸಿಂಪಾಡಿಪುರ ಅಂತ, ಇಲ್ಲೇ ದೊಡ್ಡಬಳ್ಳಾಪುರದ ಹತ್ರ ಇದೆ. ಆ ಫ್ಯಾಮಿಲಿಯಿಂದ ಬಂದು ಅನ್ಕೊಂಡ್ರಿ ನಾನು. ಬರೀ ವೀಣೆ ಯಾಕೆ, ತಬಲಾ ಕಂಡಿಡ್ದಿದ್ದು ನಮ್ಮವರೇ. ಸಂಗೀತ ಪಿತಾಮಹ ಮಾತಂಗ ಮಹರ್ಷಿ, ಪತಂಜಲಿ ಯೋಗ ಅದು ನಮ್ಮದೇನೆ. ಆದರೆ ಕೆಲವೊಬ್ಬರು ಇವಾಗ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಪ್ಪ, ಇಡೀ ಭೂಮಿನೇ ನಮ್ಮದು ಅಂದ್ಬಿಡು. ರೀ ಭಟ್ರೆ, ದರಗೆ ದೊಡ್ಡವರು ಪದ ಕೇಳಿದಿರೇನ್ರಿ? ಆ ದೊಡ್ಡವರು ನಾವೇ. ಸರ್ 9 ಗಂಟೆ ಆಯಿತು, ಮನೆಗೆ ಹೋಗಲ್ವಾ? ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿರಿ ಆಯಿತಾ? ಹಾಗಾದರೆ ಟೀ ಅಲ್ಲಿ ಫ್ಲಾಸ್ಕಲ್ಲಿ ಇಟ್ಟಿದೆ, ಹಾಕ್ಕೊಂಡು ಕುಡಿ. ಓಕೆ, ಥ್ಯಾಂಕ್ ಯು. ನೀವು ಹೋಗಿರಿ, ನಮಗೆ.
ಸಿಕ್ಬಿಡ್ಲಿ. ಇವತ್ತಿಂದ ಅವ್ರ ಸ್ವತ್ತು ನನ್ನ ಲೆಕ್ಕಕ್ಕೆ ಬರ್ಕೋತೀನಿ. ಹೊಸ ಪ್ಲಾಸ್ ತಂದಿಡು. ಸರ್ Sweeping landslide win for the BJP and for the NDA in this general election. And if you look at the ನಮ್ಮ ಮೋದಿ ಗೆದ್ಬಿಟ್ರು. the NDA is at 340. ಇನ್ನು 5 ವರ್ಷ ಯಾರು ಅಳ್ಳಾಡ್ಸಕ್ಕಾಗಲ್ಲ. The Congress and its ಈ ಖುಷಿನ ಹೆಂಗಾದ್ರೂ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಲ್ಲ. 29 seats. ಮೋದಿ ಗೆದ್ರು ಅಂತ ಹೇಳಿ ನಾನು ಸ್ವೀಟ್ ಹಂಚಿದ್ರೆ ನನ್ನನ್ನ ಜನ ಮೋದಿ ಭಕ್ತ ಪುಡಾರಿ ಅವ್ರ ಬಾಲ ಅಂತ ಅನ್ಕೋತಾರೆ. ಆದ್ರೂ ಏನಾದ್ರು ಬೇರೆ ಉಪಾಯ ಮಾಡಿ ಸ್ವೀಟ್ ಹಂಚ್ಬೇಕಲ್ಲ. ತಗೊಳ್ರ ಸ್ವೀಟು. ನೀನ್ ಬಾರೋ ಶಿವನ್. ಏನು ಸರ್ ವಿಶೇಷ? ಸ್ವೀಟ್ ಕೊಡ್ತಾ ಇದ್ದೀರಾ? ಏನಿಲ್ಲ ಕಣ್ರೋ, ಬಹುದಿನಗಳ ಕನಸು ಇವತ್ತು ನನ್ಸಾಯ್ತು. ತಗೋ. ಏನು ಸರ್ ಮತ್ತೊಮ್ಮೆ ಮೋದಿ ಗೆದ್ಬಿಟ್ರಾ? ಲೋ, ಅದನ್ನ ಸಮಯ ಬಂದಾಗ ಹೇಳ್ತೀನಿ. ಇವಾಗ ಸ್ವೀಟ್ ತಗೋ. ಏನು ಸರ್ ಕಾರ್ಯ ತಗೊಂಡ್ರಾ? ನಿನ್ಗೇನು ಗೊತ್ತಾಯ್ತು ದಡ್ಡ ಮುಂಡೆ ಗಂಡ? ಸರ್ ಸ್ವೀಟ್ ಕೊಡ್ತಾ ಇರಲ್ಲಿ ಅದು ಭಟ್ರು ಹೊಸ ಕಾರ್ ತಗೊಂಡಿದ್ದಾರೆ. ಓ ಡಿಸೈನರ್ ಸಾಹೇಬ್ರು, ಬನ್ನಿ ನೀವು ಸ್ವೀಟ್ ತಗೊಳ್ಳಿ. 1 ನಿಮಿಷ. ನೀವು ದರೆಗೆ ದೊಡ್ಡವರಲ್ವೇ? ನಿಮಗೆ ನನ್ನ ಕೈಯಾರೆ ಸ್ವೀಟ್ ಕೊಡ್ತೀನಿ. ಭಟ್ರೆ, ಕಷ್ಟಪಟ್ಟು ನೀವು ದುಡಿದು ಕಾರ್ ತಗೊಂಡಿದ್ದೀರಾ. ಅದಕ್ಕೆ ಈ ಸ್ವೀಟ್ನ ಮೊದಲು ನೀವು ತಿನ್ನಬೇಕು ಅನ್ನೋದೇ ನನ್ನ ಆಸೆ.